ಸರ್ 95,000 ಗೆ ಮಾಡಿಸ್ಕೊಡ್ತೀನಿ ಸರ್ ವಿತ್ FC ಇನ್ಶೂರೆನ್ಸ್ ಫ್ರೆಶ್ 1 ಲಕ್ಷ ತಗೊಂಡ್ ಬರ್ಲಿ ಸರ್ ಗಾಡಿ ಕೊಟ್ಬಿಡ್ತೀನಿ ಸರ್ 2,20,000 ಕೊಟ್ ಮಾಡ್ತಾ ಇದೀನಿ ಸರ್ 1,95,000 ಗೆ ಕೊಡ್ತೀನಿ ಸರ್ ಗಾಡಿ ಹಂಗೈತೆ ಸರ್ ಬ್ರಾಂಡ್ ನ್ಯೂ ಕಂಡೀಷನ್ ಮುಂದೆ ಬರ್ಲಿ 2,75,000 ಗೆ ಮಾಡಿಸ್ಕೊಡ್ತೀನಿ ಸರ್ 11 ಮಾಡಲ್ 2,80,000 ಗೆ ಪೂರ್ತಿ ಗಾಡಿ ಶೋರೂಮ್ ಪೈಂಟ್ ದಲ್ಲಿರೋದು 1 ಲಕ್ಷ ತಗೊಂಡ್ ಬರ್ಲಿ ಸರ್ ಗಾಡಿ ಕೊಡ್ತೀನಿ ಸರ್ ಲೋನ್ ದಲ್ಲಿ ಆರಾಮಾಗಿ ಮಿಕ್ ಡೌನ್ ಪೇಮೆಂಟ್ 50,000 ಮಾಡಿದ್ರೆ ಸಾಕು ಸರ್ 3,25,000 ವಿತ್ ಕೆ ನಂಬರ್ ಹೇಳ್ತಾ ಇದ್ದೀನಿ 3 lakhs ವಿತ್ ಕೆ ನಂಬರ್ ಮಾಡಿಸ್ಕೊಡ್ತೀನಿ ಸರ್ ಸೊ ಫೈನಲ್ ಅಂದ್ರೆ ಎಷ್ಟು ಸರ್ ಸರ್ ಫೈನಲ್ ನಿಮ್ಗೆ ಅಂದ್ರೆ 3,30,000 ಗೆ ವಿತ್ ಕೆ ನಂಬರ್ ಮಾಡಿಸ್ಕೊಡ್ತೀನಿ ಸರ್ 5,95,000 ಕೋಟ್ ಮಾಡ್ತಾ ಇರೋದು 5,50,000 ಗೆ ಮಾಡಿಸ್ಕೊಡ್ತೀನಿ ಡೌನ್ ಪೇಮೆಂಟ್ 50,000 ಮಾಡಿದ್ರೆ ಸಾಕು ಸರ್ 525 ಕೋಟ್ ಮಾಡ್ತಾ ಇದೀನಿ 4,75,000 ಗೆ ಮಾಡಿಸ್ಕೊಡ್ತೀನಿ ಸರ್ ನಮ್ಮ ವ್ಯೂವರ್ಸ್ ಗೆ ಒಂದು ಫೈನಲ್ ಪ್ರೈಸ್ ಸರ್ ಫೈನಲ್ ಪ್ರೈಸ್ 4,95,000 ಗೆ ಮಾಡಿಸ್ಕೊಡ್ತೀನಿ ಸರ್ ಫೈನಲ್ 4,80,000 ಗೆ ಮಾಡಿಸ್ಕೊಡ್ತೀನಿ ಸರ್ ಸರ್ ಫೈನಲ್ ಆಗಿ 14,50,000 ಗೆ ಕೂತ್ಕೊಳ್ತೀನಿ ಸರ್ ಡೌನ್ ಪೇಮೆಂಟ್ 80,000 ಡೌನ್ ಪೇಮೆಂಟ್ ತಗೊಂಡ್ ಬರ್ಲಿ ಸರ್ ಮಿಕ್ಕಿದೆಲ್ಲ ಲೋನ್ ಮಾಡಿಸ್ಕೊಡ್ತೀನಿ ಸೊ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಸುನಿಲ್ ನೀವು ತಲೆ ಬಂದಿದ್ದೀರಾ ಅಂದ್ರೆ ನಿಮಗೆ ಆಲ್ಫಾ ಕಾರ್ ನೆಟ್ವರ್ಕ್ ಗೆ ಯಾರಾದ್ರೂ ಒಂದು ಒಳ್ಳೊಳ್ಳೆ ಬಜೆಟ್ ಒಳ್ಳೊಳ್ಳೆ ಗಾಡಿ ಹುಡುಕ್ತಾ ಇದ್ರೆ ಆಲ್ಫಾ ಕಾರ್ ನೆಟ್ವರ್ಕ್ ಬನ್ನಿ ಯಾಕಂದ್ರೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದಾರೆ ಗಾಡಿಗಳು ಸೊ ನಮ್ಮ ಜೊತೆ ತೌಸಿಫ್ ಸರ್ ಇದ್ದಾರೆ ನಾವು ವೆಲ್ಕಮ್ ಮಾಡೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ಹೇಗಿದ್ದೀರಾ ಸರ್ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನಾನು ಆರಾಮಾಗಿದ್ದೀನಿ ಸರ್ ಸೊ ಇವತ್ತಿನ ಬಜೆಟ್ ಎಲ್ಲಿಂದ ಸ್ಟಾರ್ಟ್ ಆಗಿದೆ ಸರ್ ಇವತ್ತು ಬಜೆಟ್ ಬಂದು 95,000 ಇದೆ ಸರ್ 95,000 ತನಕ 15 lakhs ತನಕ ಐತೆ ಸರ್ 95,000 to 15 lakhs ತನಕ ಐತೆ ಓಕೆ 15 lakhs ತನಕ ಅವೈಲೇಬಲ್ ಇದೆ ಓಕೆ ಸರ್ 15 lakhs ಅಂತಂದ್ರೆ ಸ್ವಲ್ಪ ಅಮೌಂಟ್ ಯೂಸ್ ಆಗುತ್ತೆ ಸೊ ಅಂತವ್ರಿಗೆ ಲೋನ್ ಎಲ್ಲ ವ್ಯವಸ್ಥೆ ಮಾಡ್ತಾರೆ ಸರ್ ಲೋನ್ ಎಲ್ಲ ಮಾಡಿಸ್ಕೊಡ್ತೀನಿ ಸರ್ ಪ್ರೀಮಿಯಂ ಗಾಡಿಗೆ ಆರಾಮಾಗಿ ಲೋನ್ ಆಗುತ್ತೆ ತಗೊಳ್ಳೋರು ಸ್ವಲ್ಪ ಸಿಬಿಲ್ ಎಲ್ಲ ಅವ್ರದ್ದು ಚೆನ್ನಾಗಿರುತ್ತೆ ಆರಾಮಾಗಿ ಲೋನ್ ಆಗುತ್ತೆ ಅವ್ರಿಗೆ ಓಕೆ 10 lakhs ತನಕ ಲೋನ್ ಮಾಡಿಸ್ಕೊಡ್ತೀನಿ ಓಕೆ ಸೊ ಸರ್ ಆಮೇಲೆ ಇವಾಗ ಕೆಲವರು ಲೋನ್ ಅಂತಾನೆ ಹುಡುಕ್ತಾ ಇರ್ತಾರೆ ಸರ್ ಕೆಲವೊಂದು ಗಾಡಿಗಳಿಗೆ ಸೊ ಲೋನ್ ಎಲ್ಲ ಹೆಂಗೆ ಸರ್ ನಿಮ್ಮ ಹತ್ರ ಸರ್ ಅಬೌವ್ ನೋಡಿ ಇವಾಗ ಎಕ್ಸಾಂಪಲ್ ಬ್ಯಾಂಕ್ ಇಂದ ಬೇಕಂದ್ರೆ 14 ಮಾಡಲ್ ಮೇಲೆ ಇರಬೇಕು 14 ಮಾಡಲ್ ಇರಬೇಕು ಬಿಲೋ 14 ಇರೋರಿಗೆ ಪ್ರೈವೇಟ್ ಫೈನಾನ್ಸ್ ಅಲ್ಲಿ ಮಾಡಿಸ್ಕೊಡ್ತೀನಿ ಸರ್ ಲೋನ್ ಓಕೆ ನಿಮಗೆ ಪ್ರೈವೇಟ್ ಫೈನಾನ್ಸ್ ಅಲ್ಲಿ ಆಗುತ್ತೆ ನಿಮಗೆ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲೂ ಕೂಡ ಆಗುತ್ತೆ ಸೊ ಡಿಪೆಂಡ್ಸ್ ಅಪಾನ್ ಸಿಬಿಲ್ ಮತ್ತೆ ನೀವು ಯಾವ ಗಾಡಿಗಳು ತಗೋತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದು ಥ್ರೂಔಟ್ ಬೆಂಗಳೂರು ಥ್ರೂಔಟ್ ಕರ್ನಾಟಕ ಸರ್ ಥ್ರೂಔಟ್ ಕರ್ನಾಟಕ ಮಾಡಿಸ್ಕೊಡ್ತೀನಿ ಸರ್ ಓಕೆ ಥ್ರೂಔಟ್ ಕರ್ನಾಟಕ ಕೂಡ ನಿಮಗೆ ಗಾಡಿಗಳು ಅವೈಲೇಬಲ್ ಇರುತ್ತೆ ಲೋನು ಸೊ ಸರ್ ಆಮೇಲೆ ನಮ್ಮ ವ್ಯೂವರ್ಸ್ಗೆ ಎಕ್ಸಾಕ್ಟ್ ಆಗಿ ಒಂದು ಲೊಕೇಶನ್ ತಿಳಿಸ್ಕೊಡಿ ಸರ್ ಎಕ್ಸಾಕ್ಟ್ ಲೊಕೇಶನ್ ಬಂದಿದ್ದು ಜಯನಗರ್ 4th T ಬ್ಲಾಕ್ ಸ್ವಾಗತ್ ಮೇನ್ ರೋಡ್ ತಿಲಕ್ ನಗರ್ ಬ್ಯಾಂಗ್ಳೂರದಲ್ಲಿರೋದು ಆಪೋಸಿಟ್ ಮೊಘಲ್ ದರ್ಬಾರ್ ಹೋಟೆಲ್ ಮುಂದೆ ಇರೋದು ಓಕೆ ಅಕಸ್ಮಾತ್ ನಿಮಗೆ ಲೊಕೇಶನ್ ಕನ್ಫ್ಯೂಸ್ ಆದರೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಆರಾಮಾಗಿ ಲೊಕೇಟ್ ಮಾಡ್ಕೊಂಡು ಬರ್ಬೋದು ಸ್ನೇಹಿತರೆ ಸೊ ಸರ್ ಇವಾಗ ತಡ ಮಾಡೋದು ಬೇಡ ಸರ್ ನಮ್ಮ ವ್ಯೂವರ್ಸ್ಗೆ ಎಲ್ಲ ಗಾಡಿಗಳು ಡೀಟೇಲ್ಸ್ ಹೋಗೋಣ 100% ಕೊಡೋಣ ಓಕೆ ಸೊ ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ ಸೊ ಮೊದಲನೇ ಗಾಡಿನ ಒಂದು ಸ್ಕೋಡಾ ಕುಶಾಕ್ ಇದೆ ಫಸ್ಟ್ ಟೈಮ್ ಈ ಗಾಡಿ ಮಾಡ್ತಿರೋ ವಿಡಿಯೋ ಸೊ ಇದ್ರ ಡೀಟೇಲ್ಸ್ ಸರ್ 2022 ಮಾಡಲ್ ಸ್ಕೋಡಾ ಕುಶಾಕ್ ಟಾಪ್ ಎಂಡ್ ವೇರಿಯಂಟ್ ಸಿಂಗಲ್ ಓನರ್ ಗಾಡಿ ಜಸ್ಟ್ 9,000 ಡ್ರೈವ್ ಆಗಿದೆ ಪೆಟ್ರೋಲ್ ವೇರಿಯಂಟ್ ಆಟೋಮೆಟಿಕ್ ಫುಲ್ಲಿ ಲೋಡೆಡ್ ವೆಹಿಕಲ್ ವಿತ್ ಸನ್ರೂಫ್ ಏರ್ ಬ್ಯಾಗ್ ABS ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ ಗಾಡಿ ಪೆಟ್ರೋಲ್ ಡೀಸೆಲ್ ಸರ್ ಗಾಡಿ ಇದು ಪೆಟ್ರೋಲ್ ಗಾಡಿ TN ರಿಜಿಸ್ಟ್ರೇಷನ್ ಸರ್ ಓಕೆ ಸೊ ಇಂಟೀರಿಯರ್ ಫೀಚರ್ಸ್ ನೋಡಬಹುದು ಗಾಡಿ ಎಲ್ಲ ಸೂಪರ್ ಆಗೈತೆ ಓಕೆ ಸೊ AC ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಒಳ್ಳೆ ಲೆದರ್ ಸೀಟ್ಸ್ ಎಲ್ಲ ಇದೆ ಇನ್ನರ್ IRVMs ORVMs ಕ್ರೇಜಿ ಎಲೆಕ್ಟ್ರಾನಿಕ್ ಸೀಟ್ ಅಡ್ಜಸ್ಟ್ಮೆಂಟ್ಸ್ ಎಲ್ಲ ಇದೆ ಒಂದು ಸ್ಕೋಡಾ ಕುಶಾಕ್ ನೋಡ್ತಾರವ್ರಿಗೆ ಏನಾಗುತ್ತೆ ಸರ್ ಪ್ರೈಸ್ ಇದು 1495 ಕೋಟ್ ಮಾಡ್ತಾ ಇದೀವಿ ಫೈನಲ್ ಆಗಿ ಕೂತ್ಕೊಂಡ್ರೆ ಎಷ್ಟು ಕೂತ್ಕೋತೀರಾ ಸರ್ ಫೈನಲ್ ಆಗಿ 14,50,000 ಗೆ ಕೂತ್ಕೊಳ್ತೀನಿ ಸರ್ ವಿತ್ NOCನಾ ವಿತ್ ಕೆ ಇದು ಮಾಡ್ಕೊಡ್ತೀನಿ ಸರ್ TN ದಲ್ಲ ರಿಜಿಸ್ಟ್ರೇಷನ್ ಮಾಡಿಸ್ಕೊಟ್ಬಿಡ್ತೀನಿ ಓಕೆ TN ಅಲ್ಲಿ ರಿಜಿಸ್ಟರ್ ಮಾಡಿಸ್ಕೊಡ್ತೀರಾ NOC ಬೇಕಂದ್ರೆ NOC ಕೊಡ್ತೀನಿ ಓಕೆ 14.5 ಲಕ್ಷಕ್ಕೆ ಒಂದು ಸ್ಕೋಡಾ ಕುಶಾಕ್ ಸಿಗುತ್ತೆ ಸಿಂಗಲ್ ಓನರ್ ಗಾಡಿ 9,000 ಡ್ರೈವ್ ಆಗಿರೋದು ಓಕೆ ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು Volkswagen Polo ಇದೆ ಸೊ ಇದ್ರ ಡೀಟೇಲ್ಸ್ ಸರ್ ಇದು 2011 ಮಾಡಲ್ ಸೆಕೆಂಡ್ ಓನರ್ ಪೋಲೋ ಸರ್ ಕಂಫರ್ಟ್ ಲೈನು ಜಸ್ಟ್ 1 lakh ಡ್ರೈವ್ ಆಗಿದೆ ಹರಿಯಾಣ ರಿಜಿಸ್ಟ್ರೇಷನ್ ವಿತ್ KA ನಂಬರ್ ನಿಮಗೆ 3,50,000 ಗೆ ಕೊಡ್ತೀನಿ ಸರ್ ಓಕೆ ನೋಡಿ 3,50,000 ಗೆ ವಿತ್ KA ಮಾಡ್ಕೊಡ್ತಾರೆ TDI ಡೀಸೆಲ್ ವೇರಿಯಂಟು ಸೊ ಟೈರ್ಸ್ ಆಲ್ಮೋಸ್ಟ್ ನಿಮಗೆ 70 to 80% ಟೈರ್ಸ್ ಇದೆ ಗಾಡಿ ನೋಡೋಕೆ ಕ್ಲಾಸ್ ಆಗಿದೆ ಸೊ ಫೈನಲ್ ಅಂದ್ರೆ ಎಷ್ಟು ಸರ್ ಫೈನಲ್ ನಿಮ್ಗೆ ಅಂದ್ರೆ 3,30,000 ಗೆ ವಿತ್ KA ನಂಬರ್ ಮಾಡಿಸ್ಕೊಡ್ತೀನಿ ಸರ್ ಓಕೆ 3,30,000 ನಿಮ್ಗೆ ಒಂದು Volkswagen Polo ಅದು ಡೀಸೆಲ್ 2011 ಕಂಫರ್ಟ್ ಲೈನ್ ವೆಹಿಕಲ್ ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಬಜೆಟ್ ಅಲ್ಲಿ ಗಾಡಿ ಹುಡುಗರಿಗೆ ಒಂದು ಇಯೋನ್ ಇದೆ ಸೊ ಇದ್ರ ಡೀಟೇಲ್ಸ್ ಸರ್ Hyundai Ion ಎರಾ ವೇರಿಯಂಟ್ ಸಿಂಗಲ್ ಓನರ್ ಜಸ್ಟ್ 5,500 ಕಿಲೋಮೀಟರ್ ಡ್ರೈವ್ ಆಗಿದೆ ಸಿಂಗಲ್ ಓನರ್ ಗಾಡಿ 5,500 ಕಿಲೋಮೀಟರ್ ಡ್ರೈವ್ ಆಗಿದೆ ಅಷ್ಟೇ ಟೈರ್ ದಲ್ಲಿರೋದು ಬ್ರ್ಯಾಂಡ್ ನ್ಯೂ ಕಂಡೀಷನ್ ದಲ್ಲಿರೋದು ಓಕೆ ವಿತ್ ರೆಕಾರ್ಡ್ ಓಕೆ ಸೊ AC ಪವರ್ ಸ್ಟೀರಿಂಗ್ ಎಲ್ಲ ಇದೆ ನಿಮಗೆ ನೋಡ್ತಾ ಇರಬಹುದು ಗಾಡಿ ಕ್ರೇಜ್ ಆಗಿದೆ ಇಯೋನ್ ಎರಾ ವೇರಿಯಂಟ್ ಬೇಸಿಕ್ ಸೊ ಮೈಲೇಜ್ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಗಾಡಿ ಎಲ್ಲ ಸರ್ ಮೈಲೇಜ್ ಆರಾಮಾಗಿ 18 to 20 ಬರುತ್ತೆ ಸರ್ ಸಿಟಿದಲ್ಲಿ ಓಕೆ ಡಿಪೆಂಡ್ಸ್ ಅಪಾನ್ ಡ್ರೈವಿಂಗ್ ಕೂಡ ಆಗುತ್ತೆ ಇಯೋನು ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ವೆಹಿಕಲ್
ಸೊ ಇಯಾನು ಕಡಿಮೆ ಓಡಿದೆ, ಸೊ ಅದೇ ತರ ಕಡಿಮೆ ಪ್ರೈಸ್ ಅಲ್ಲಿ ಒಂದು ಹೇಳಿ ಸರ್ ಪ್ರೈಸ್. ಸರ್ 3,25,000 ವಿತ್ ಕೆ ನಂಬರ್ ಹೇಳ್ತಾ ಇದ್ದೀನಿ. 3 lakhs ವಿತ್ ಕೆ ನಂಬರ್ ಮಾಡಿಸ್ಕೊಡ್ತೀನಿ ಸರ್. 3 lakh ಗೆ Hyundai N ಬ್ರ್ಯಾಂಡ್ ನ್ಯೂ ಗಾಡಿ ಕೊಡ್ತೀನಿ. ಜಸ್ಟ್ 5,500 ಓಡಿರೋದು ಅಷ್ಟೇ. ಓಕೆ, ಜಸ್ಟ್ 5,500 ಕಿಲೋಮೀಟರ್ ಓಡಿರೋ ಒಂದು ಇಯಾನ್ಗೆ. ಸೊ ಡೌನ್ ಪೇಮೆಂಟ್ ಎಷ್ಟು ಮಾಡಬೇಕು ಗಾಡಿಗೆ? ಸರ್ ಡೌನ್ ಪೇಮೆಂಟ್ 50,000 ಮಾಡಿದ್ರೆ ಸಾಕು ಸರ್. ಇಯಾನ್ ತಗೊಂಡೋಗ್ಬೋದು ಗನೆಗೆ ಆರಾಮಾಗಿ. ಕೆ ನಂಬರ್ ಆದ್ರ ಮೇಲೆ 50,000 ಡೌನ್ ಪೇಮೆಂಟ್ ಆದ್ರೆ ಆರಾಮಾಗಿ ಲೋನ್ ಮಾಡಿಸ್ಕೊಡ್ತೀನಿ, 90% ಲೋನು. ಓಕೆ, ಸೊ ಇಯಾನ್ ಆದ್ಮೇಲೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಸ್ವಿಫ್ಟ್ ಇದೆ. ಸೊ ಅದು ಡೀಸೆಲ್ ಗಾಡಿ, ನೋಡಕ್ಕಂತೂ ಚಿಂದಿ ಆಗಿದೆ. ಸೊ ಇದು ಡೀಟೇಲ್ಸ್ ಸರ್. ಸರ್ ಇದು 2015 ಮಾಡೆಲ್ ಸಿಂಗಲ್ ಓನರ್ ಮಾರುತಿ ಸುಜುಕಿ ಶಿಫ್ಟ್ LDI Okay. ಸಿಂಗಲ್ ಓನರ್ ಗಾಡಿ. ಜಸ್ಟ್ 78,000 ಡ್ರೈವ್ ಆಗಿದೆ. ಗಾಡಿ ನೋಡಬಹುದು ನೀವು, ಫುಲ್ ಬ್ರ್ಯಾಂಡ್ ನ್ಯೂ ಕಂಡೀಷನ್ ದಲ್ಲಿ ಐತೆ ಸರ್. ಓಕೆ, ಡೀಸೆಲ್ ಎಷ್ಟೊಂದು ಜನ ಕೇಳ್ತೀರಿ ಸ್ವಿಫ್ಟ್ ಬೇಕು ಅಂತ, ನೋಡ್ತಾ ಇರ್ಬೋದು. ಸ್ವಿಫ್ಟ್ 2015 ಮಾಡೆಲ್ ಸಿಂಗಲ್ ಓನರ್. 15 ಸಿಂಗಲ್ ಓನರ್ ಗಾಡಿ, ಬಾಡಿ ಅಲ್ಟಿಮೇಟ್ ಆಗಿ ಮೇಂಟೈನ್ ಮಾಡಿದ್ರೆ. ಸೊ ಇಂಟೀರಿಯರ್ ನೋಡೋದಾದ್ರೆ ನಿಮಗೆ AC ಪವರ್ ಸ್ಟೇರಿಂಗ್ ಬರುತ್ತೆ. ಸೊ ಪವರ್ ವಿಂಡೋಸು ಕೂಡ ಅವೈಲೇಬಲ್ ಇದೆ ವೆಹಿಕಲ್ ಅಲ್ಲಿ. ಸೊ ಆಲ್ಮೋಸ್ಟ್ ಲೈಕ್ ವಿಡಿಯೋ ತರನೇ ಇದೆ ಗಾಡಿ ಮಾತ್ರ. ಸೊ ಯಾರಾದ್ರೂ ಒಂದು ಒಳ್ಳೆ ಗಾಡಿ ಸ್ವಿಫ್ಟ್ ಡೀಸೆಲ್ ಹುಡ್ಕೋರ್ಗೆ ಸ್ವಿಫ್ಟ್ ಏನಾಗುತ್ತೆ ಸರ್ ಪ್ರೈಸು? ಸರ್ ಇದು 525 ಕೋಟ್ ಮಾಡ್ತಾ ಇದ್ದೀನಿ. 4,75,000 ಗೆ ಮಾಡಿಸ್ಕೊಡ್ತೀನಿ ಸರ್. ಎಷ್ಟು ಸರ್ಲಿ ಸರ್ ಡೌನ್ ಪೇಮೆಂಟ್ ಗಾಡಿಗೆ? ಡೌನ್ ಪೇಮೆಂಟ್ 80,000 ಡೌನ್ ಪೇಮೆಂಟ್ ತಗೊಂಡ್ ಬರಲಿ ಸರ್, ಮಿಕ್ಕಿದೆಲ್ಲ ಲೋನ್ ಮಾಡಿಸ್ಕೊಡ್ತೀನಿ. ಯಾರಾದ್ರೂ ಒಂದು ಒಳ್ಳೆ ಸ್ಕಾರ್ಪಿಯೋ ಹುಡ್ಕೋರ್ಗೆ ಒಂದು ವೈಟ್ ಕಲರ್ ಸ್ಕಾರ್ಪಿಯೋ ಇದೆ. ಸೊ ಇದ್ರ ಡೀಟೇಲ್ಸ್ ಏನು ಸರ್? ಸರ್ 2013 ಮಾಡೆಲ್ ಥರ್ಡ್ ಓನರ್ ಗಾಡಿ ಸ್ಕಾರ್ಪಿಯೋ. ಜಸ್ಟ್ 1 lakh ಡ್ರೈವ್ ಆಗಿದೆ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ದಲ್ಲೇ. ಜಸ್ಟ್ ಇವಾಗಲೇ ಬಂದಿರೋದು ಗಾಡಿ, ನನ್ನ ಮುಂದೆನೆ ಬಂತು ಸರ್. ಮುಂದೆನೆ ಬಂದಿದೆ ಗಾಡಿ. ನೋಡಕ್ ಹೋದ್ರೆ ಸಿಂಗಲ್ ಓನರ್ ತರ ಇದೆ, ಒಳ್ಳೆ ಮೇಂಟೈನ್ ಮಾಡಿದ್ದಾರೆ. ಪೂರ್ತಿ ಗಾಡಿ ಒರಿಜಿನಲ್ ಪೇಂಟ್ ದಲ್ಲ ಐತೆ. ಇಂಟೀರಿಯರ್ ನೋಡಿ ಹೆಂಗೈತೆ. ಆಟೋಮೆಟಿಕ್ ವೇರಿಯಂಟ್, ಆಟೋಮೆಟಿಕ್ ವೇರಿಯಂಟ್, VLX ವೇರಿಯಂಟ್. ಓಕೆ, ಸೊ ನೋಡ್ತಾ ಇದ್ದೀವಿ ಏರ್ ಬ್ಯಾಗ್ ಬರುತ್ತೆ ಇದರಲ್ಲಿ, ಅಲಾಯ್ ವೀಲ್ಸ್ ಐತೆ, 80% ಟೈರ್ಗಳೈತೆ, ಒಳ್ಳೆ ಲೆದರ್ ಸೀಟ್ಸ್, ಆಲ್ಮೋಸ್ಟ್ ಲೈಕ್ ಬ್ರ್ಯಾಂಡ್ ನ್ಯೂ ಲೆದರ್ ಸೀಟ್ ಅಂತಾನೆ ಹೇಳ್ಬೋದು ಗಾಡಿಲಿ. ಲೆದರ್ ಸೀಟ್ಸ್ ಇರೋದು ಇದರಲ್ಲಿ. ಓಕೆ, ಬ್ರ್ಯಾಂಡ್ ಆಲ್ಮೋಸ್ಟ್ ಲೈಕ್ 70 to 80% ಟೈರ್ಸ್ ಇದೆ. ಬ್ಯಾಕ್ ಸೈಡ್ ನಿಮಗೆ ರೇರ್ ಡಿಫಾಗರ್ ವೈಪರ್ ಎಲ್ಲ ಇದೆ. ಸೊ ಒಂಥರ ಚಿಂದಿ ಗಾಡಿ ಅಂತ ಹೇಳ್ಬೋದು. ಸ್ಕಾರ್ಪಿಯೋ ಏನಾದ್ರು ಸರ್ ಪ್ರೈಸ್? ಸ್ಕಾರ್ಪಿಯೋ ಸರ್ 5,45,000 ಕೊಟ್ಟು ಮಾಡ್ತಾ ಇದ್ದೀನಿ ಸರ್. ನಮ್ಮ ವ್ಯೂವರ್ಸ್ಗೆ ಒಂದು ಫೈನಲ್ ಪ್ರೈಸ್ ಸರ್, ಫೈನಲ್ ಪ್ರೈಸ್ 4,95,000 ಗೆ ಮಾಡಿಸ್ಕೊಡ್ತೀನಿ ಸರ್. ಓಕೆ, 4,95,000 ಒಂದು ಸ್ಕಾರ್ಪಿಯೋ. ಇಲ್ಲ ಏರಿದೆ, ಬೆಸ್ಟ್ ಪ್ರೈಸ್ ಮಾಡಿಸ್ಕೊಡೋಣ. ಓಕೆ, ಅದ್ರಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಅದು ಖುಷಿಯಿಂದ ಹೇಳ್ತಾ ಇದಾರೆ. ಬನ್ನಿ ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಂಡು ಹೋಗಿ. ಸೊ ಹಾಗೆ ನಮ್ಮ ಮುಂದೆ ಒಂದು ಸ್ಕೋಡಾ 80 ಇದೆ, ಇದ್ರ ಡೀಟೇಲ್ಸ್ ಸರ್. ಸರ್ ಸ್ಕೋಡಾ 80 4x4 ಎಲಿಗೆನ್ಸ್ ವೇರಿಯಂಟ್. ಓಕೆ, ಸಿಂಗಲ್ ಓನರ್, ಸೆಕೆಂಡ್ ಓನರ್ ಗಾಡಿ. 1,06,000 ಡ್ರೈವ್ ಆಗಿದೆ ಸರ್, ಜೆನ್ಯೂನ್ ಆಗಿ. ಸೊ ನೋಡ್ತಾ ಇರ್ಬೋದು ಇಂಟೀರಿಯರ್ ಏನೇನು ಬರ್ಬೋದು ಸರ್ ಇದಕ್ಕೆ? ಸರ್ ಇದರಲ್ಲಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಡಿಫಾಗರ್ ಎಲ್ಲ ಬರುತ್ತೆ ಸರ್. ಓಕೆ, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್, ಒಳ್ಳೆ ಲೆದರ್ ಸೀಟ್ಸ್, ಬ್ರ್ಯಾಂಡ್ ನ್ಯೂ ಲೆದರ್ ಸೀಟ್ಸ್ ಇದೆ. ಸೊ ಟೈರ್ಸ್ ಆಲ್ಮೋಸ್ಟ್ ಲೈಕ್ 70 to 80% ಟೈರ್ಸ್ ಇದೆ. ರೇರಲ್ಲಿ ನಿಮಗೆ ಡಿಫಾಗರ್ ವೈಪರ್. ಡೀಸೆಲ್ ಅಲ್ಲ ಸರ್ ಇದು? ಡೀಸೆಲ್. ಅದೇ, ಓಕೆ, ಡೀಸೆಲ್ ಅಲ್ಲ, ಅದು 4x4 ಆಟೋಮೆಟಿಕ್ ಮ್ಯಾನ್ಯಲ್? ಮ್ಯಾನ್ಯಲ್ ಸರ್. ಓಕೆ, ಮ್ಯಾನ್ಯಲ್ ಟ್ರಾನ್ಸ್ಮಿಷನ್, ಅದು 4x4 ಸಿಗ್ತದೆ 80. ಸೊ ಏನ ಸರ್ ಪ್ರೈಸ್? ಸರ್ ಪ್ರೈಸ್ ಬಂದಿದ್ದು 5,25,000 ಕೊಟ್ಟು ಮಾಡ್ತಾ ಇದ್ದೀನಿ ಸರ್. ಎಷ್ಟು ಫೈನಲ್? ಫೈನಲ್ 4,80,000 ಗೆ ಮಾಡಿಸ್ಕೊಡ್ತೀನಿ ಸರ್. ಓಕೆ, 4,80,000 ಗೆ ಮುಂದೆ ಸ್ಕೋಡಾ 2011 ಮಾಡೆಲ್ ಕೊಡ್ತೀನಿ. ಅದು 4x4 ಗಾಡಿ, 4x4 ಗಾಡಿ ಕೊಡ್ತೀನಿ. ಓಕೆ, ಚಿಂದಿ ಪ್ರೈಸ್ ಅಲ್ಲಿ ತಗೊಳ್ಬಹುದು ಗಾಡಿ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಸ್ಕೋಡಾ ರ್ಯಾಪಿಡ್ ಇದೆ. ಏನು ಒಂದು ಲೇಟೆಸ್ಟ್ ಮಾಡೆಲ್ ಗಾಡಿನ ಸರ್ ಇದು? ಸರ್ 2018 ಮಾಡೆಲ್ ಸ್ಕೋಡಾ ರ್ಯಾಪಿಡ್ 1.6 MPI ಇಂಜಿನ್. ಓಕೆ, ಪೆಟ್ರೋಲ್ ಗಾಡಿ, ಸೆಕೆಂಡ್ ಓನರ್, 90,000 ಡ್ರೈವ್ ಆಗಿದೆ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ ಸರ್ ಗಾಡಿ. ಓಕೆ, ವಿತ್ ಡ್ಯೂಯಲ್ ಏರ್ ಬ್ಯಾಗ್. ಗಾಡಿ ಇಂಟೀರಿಯರ್ ನೋಡಬಹುದು, ಎಕ್ಸ್ಟೀರಿಯರ್ ನೋಡಬಹುದು ನೀವು ಆರಾಮಾಗಿ. ಓಕೆ, ಬಾಡಿ ಇಂಟೀರಿಯರ್ ಅಂತೂ ಕ್ರೇಜಿ ಆಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಒಳ್ಳೆ ಲೆದರ್ ಸೀಟ್ಸ್ ಇದೆ ಅಂತ ಹೇಳ್ಬೋದು. ಸೊ ಪೆಟ್ರೋಲ್ ಡೀಸೆಲ್ ಸರ್ ಗಾಡಿ? ಪೆಟ್ರೋಲ್ ಗಾಡಿ ಸರ್. ಓಕೆ, ಮೈಲೇಜ್ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಸಿಟಿದಲ್ಲಿ ಆರಾಮಾಗಿ ನಿಮಗೆ 15 ಬರುತ್ತೆ ಸರ್, ಹೈವೇದಲ್ಲಿ 18 ಬರುತ್ತೆ ಸರ್. ಓಕೆ, ಡಿಪೆಂಡ್ಸ್ ಅಪಾನ್ ಡ್ರೈವಿಂಗ್ ಕೂಡ ಆಗುತ್ತೆ. ಯಾರಾದ್ರೂ ಒಂದು ಒಳ್ಳೆ ಸ್ಕೋಡಾ ರ್ಯಾಪಿಡ್ 2018 ನ್ಯೂ ಕಂಡೀಷನ್ ದಲ್ಲಿ ಐತೆ, ಪೂರ್ತಿ ಗಾಡಿ ಒರಿಜಿನಾಲಿಟಿ ದಲ್ಲಿ ಐತೆ ಸರ್. ಓಕೆ, ಅದು 18 ಮಾಡೆಲ್ ಗಾಡಿ ಬೇರೆ ನಿಮಗೆ. ಸೊ ಏನಾಗುತ್ತೆ ಸರ್ ರ್ಯಾಪಿಡ್ ಫೈನಲ್ ಪ್ರೈಸ್? ಅದೇ ಸರ್ 1 ಲಕ್ಷ ತಗೊಂಡ್ ಬರ್ಲಿ ಸರ್, ಗಾಡಿ ಕೊಡ್ತೀನಿ ಸರ್ ಲೋನ್ ದಲ್ಲಿ ಆರಾಮಾಗಿ. ಮಿಕ್ಕಿದ 90% ಪೂರ್ತಿ ಗಾಡಿ ಲೋನ್ ಮಾಡಿಸ್ಕೊಡ್ತೀನಿ ಸರ್. ಓಕೆ, ಏನ್ ಸರ್ ಇದ್ರ ಪ್ರೈಸ್ ಹಂಗಂದ್ರೆ? ಸರ್ ಇದ್ರದ್ದು ಪ್ರೈಸ್ ಬಂದು 7,25,000 ಕೊಟ್ಟು ಮಾಡ್ತಾ ಇದ್ದೀನಿ. 6,75,000 ಗೆ ಮಾಡಿಸ್ಕೊಡ್ತೀನಿ ಸರ್. ಓಕೆ, 6,75,000 ನಿಮ್ಗೆ ಒಂದು ಸ್ಕೋಡಾ ರ್ಯಾಪಿಡ್ 18, ಅದು ಜಸ್ಟ್ 90,000 ಡ್ರಿವನ್, ಅದು ಪೆಟ್ರೋಲ್ ಮ್ಯಾನ್ಯಲ್ ಆಟೋಮೆಟಿಕ್ ಮ್ಯಾನ್ಯಲ್ ಗಾಡಿ ಸರ್. ಓಕೆ, ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಗಾಡಿ. ಸೊ ಆರಾಮಾಗಿ ತಗೊಳ್ಬಹುದು ಬೆಸ್ಟ್ ಪ್ರೈಸ್ ಅಲ್ಲಿ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಹುಂಡೈ ವರ್ನ ಇದೆ. ಸೊ ಈ ಹುಂಡೈ ವರ್ನ ಡೀಟೇಲ್ಸ್ ಸರ್? ಸರ್ ಹುಂಡೈ ವರ್ನ 2011 ಮಾಡೆಲ್ ಸಿಂಗಲ್ ಓನರ್ ಗಾಡಿ, ಆಟೋಮೆಟಿಕ್ ಗಾಡಿ, SX ಟಾಪ್ ಎಂಡ್ ಗಾಡಿ. ಓಕೆ, ಆಟೋಮೆಟಿಕ್ ಪೆಟ್ರೋಲ್ ಡೀಸೆಲ್ ಗಾಡಿ? ಪೆಟ್ರೋಲ್ ಇಲ್ಲ, ಡೀಸೆಲ್ ಗಾಡಿ. ಓಕೆ, ಸೊ ಡೀಸೆಲ್ ಗಾಡಿ ಆಟೋಮೆಟಿಕ್ ಅಲ್ಲಿ ಇರೋದು ನಿಮಗೆ ನೋಡ್ತಾ ಇದ್ರೆ ವರ್ನ SX ಮೇಲೆ ಟಾಪ್ ಅಲ್ಲಿ ಬ್ಲಾಕ್ ಮಾಡಿಸ್ಕೊಂಡಿದ್ದಾರೆ, ನೋಡಕ್ ಕ್ರೇಜಿ ಆಗಿ ಕೊಡ್ತಿದ್ದೆ ಗಾಡಿಗೆ. ಸೊ ಇಂಟೀರಿಯರ್ ಫೀಚರ್ಸ್ ವೈಸ್ ನೋಡೋದಾದ್ರೆ? ಇಂಟೀರಿಯರ್ ಫೀಚರ್ ವೈಸ್ ನೋಡಕ್ ಹೋದ್ರೆ ನಿಮಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಮತ್ತೆ ಈ ಗಾಡಿ ಬಟನ್ ಸ್ಟಾರ್ಟ್ ಗಾಡಿ ಸರ್ ಇದು. ಓಕೆ, ಪುಷ್ ಬಟನ್ ಸ್ಟಾರ್ಟ್ ಬರೋದು ನಿಮಗೆ ಬರುತ್ತೆ. ಸೊ ಹುಂಡೈ ವರ್ನ ಆಟೋಮೆಟಿಕ್ ಡೀಸೆಲ್ ಪ್ರೈಸ್ ಏನಾಗುತ್ತೆ ಸರ್? 4,45,000 ಕೊಟ್ಟು ಮಾಡ್ತಾ ಇದ್ದೀನಿ. 4 lakhs ಗೆ ಕೊಡ್ತೀನಿ ಸರ್.
4 lakhs ಗೆ ಒಂದು ಹುಂಡೈ ವರ್ನ ಆಟೋಮೆಟಿಕ್ ಟಾಪ್ ಎಂಡ್ ಗಾಡಿ ಕೊಡ್ತೀನಿ. ಓಕೆ, ಬೆಸ್ಟ್ ಪ್ರೈಸ್ ಅಲ್ಲಿ ತಗೊಂಡಬಹುದು ಗಾಡಿ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಸಿಡಾನ್ ಬೇಡ ಅಂದ್ರೆ ನಿಮಗೆ ಒಂದು i20 ಕೂಡ ಇದೆ ಹ್ಯಾಚ್ ಬ್ಯಾಕ್ ಅಲ್ಲಿ. ಸೊ ಇದು ಡೀಟೇಲ್ಸ್ ಸರ್ 2011 ಮಾಡೆಲ್ ಸೆಕೆಂಡ್ ಓನರ್ i20 ಬ್ಲಾಕ್ ಬ್ಯೂಟಿ ಅನ್ಬೋದು. ಗಾಡಿ ಪೂರ್ತಿ ಶೋರೂಮ್ ಕಂಡೀಷನ್ ದಲ್ಲಿರೋದು. ಇಂಟೀರಿಯರ್ ನೋಡಕ್ ಹೋದ್ರೆ ಸೂಪರ್ ಆಗೈತೆ. ಇಂಟೀರಿಯರ್ ಎಲ್ಲ ವೆಲ್ ಮೇಂಟೈನ್ ಮಾಡಿದ್ದಾರೆ. ಓಕೆ, ಸೊ ಫೀಚರ್ಸ್ ವೈಸ್ ನೋಡಿದ್ರೆ ಏನೇನು ಬರುತ್ತೆ? ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಸರ್. ಸೊ i20 2011 ಮಾಡೆಲ್ ಸೆಕೆಂಡ್ ಓನರ್, ಜಸ್ಟ್ 64,000 ಡ್ರೈವ್ ಆಗಿದೆ. ಮ್ಯಾಗ್ನಾ ಆಪ್ಷನಲ್ ಪೆಟ್ರೋಲ್ ಗಾಡಿ. ಓಕೆ, ಸೊ ಪ್ರೈಸ್ ಬಂದು 3 lakh ಕೊಟ್ಟು ಮಾಡ್ತಾ ಇದೀನಿ. 2,80,000 ಗೆ ಕೊಡ್ತೀನಿ ಸರ್. 11 ಮಾಡಲ್ 2,80,000 ಗೆ ಪೂರ್ತಿ ಗಾಡಿ ಶೋರೂಮ್ ಪೈಂಟ್ ದಲ್ಲಿರೋದು. ಸರ್ 9-10 ಮಾಡಲ್ 3 ಲಕ್ಷ ಕಾಲು 3 ಲಕ್ಷ 3 ಲಕ್ಷ ಹೇಳ್ತಾರೆ ಸರ್. ನೀವು 11 ಮಾಡಲ್ ಕೊಡ್ತಾ ಇದ್ದೀರಾ ಸರ್. ಗಾಡಿ ಹಂಗೈತೆ ಸರ್, ಬ್ರಾಂಡ್ ನ್ಯೂ ಕಂಡೀಷನ್. ಮುಂದೆ ಬರ್ಲಿ 2,75,000 ಮಾಡಿಸ್ಕೊಡ್ತೀನಿ ಸರ್. ಓಕೆ, ಫೈನಲ್ ಆಗಿ 2.25 ಲಕ್ಷಕ್ಕೆ ₹1 ಎಷ್ಟು ಮಾತಾಡ್ಬಿಡಿ. ಬೆಸ್ಟ್ 2.25 ಲಕ್ಷ ಕೊಟ್ಬಿಟ್ಟು ಗಾಡಿ ತಗೊಂಡು ಹೋಗ್ತಾರೆ. ಸೊ ಅದು ನನ್ನ ಪರ್ಸನಲ್ ಸಜೆಷನ್. ಸೊ ಹಾಗೆ ಒಂದು Volkswagen Polo ಬ್ರೌನ್ ಕಲರ್ ನೋಡಕ್ ಚಿಂದಾಗಿದೆ. ಡೀಟೇಲ್ಸ್ ಸರ್ 2016 ಮಾಡೆಲ್ Volkswagen Polo ಕಂಫರ್ಟ್ ಲೈನ್ 1.5 TDI ಇದು. 1.5 TDI. ಓಕೆ, GT. ಓಕೆ, ಸಿಂಗಲ್ ಓನರ್ ಗಾಡಿ. ಜಸ್ಟ್ 1,06,000 ಡ್ರೈವ್ ಆಗಿದೆ. ಇದರಲ್ಲಿ ಡಬಲ್ ಏರ್ ಬ್ಯಾಗ್ ಬರುತ್ತೆ ನಿಮ್ಗೆ. ಕಂಫರ್ಟ್ ಲೈನ್ ಡಬಲ್ ಏರ್ ಬ್ಯಾಗ್ ಬರುತ್ತೆ ಇದರಲ್ಲಿ. ಓಕೆ, ಒಳ್ಳೆ AC ಪಾಸಿಂಗ್, ಪವರ್ ವಿಂಡೋಸ್, ಡೀಸೆಲ್, ಬ್ಯಾಕ್ ಸೈಡ್ ನಿಮಗೆ ರೇರ್ ಡಿಫಾಗರ್, ವೈಪರ್ ಎಲ್ಲ ಬರುತ್ತೆ. Volkswagen Polo TDI ಡೀಸೆಲ್ ಇಂಜಿನ್, ಅದು 1.5 ಲೀಟರ್ ಇಂಜಿನ್ ಗಾಡಿ. ಸೊ ಟರ್ಬೋ ಓಪನ್ ಮಾಡಿದಾಗ ಓಡಿಸೋ ಮಜಾನೇ ಬೇರೆ ಅಂತ ಹೇಳ್ಬೋದು. ಸೂಪರ್ ಆಗಿರುತ್ತೆ ಸರ್. ಓಕೆ, ಪ್ರೈಸ್ ಏನಾಯ್ತು ಸರ್ ಇವಾಗ? ಇದು ಬಂದು HR ರಿಜಿಸ್ಟ್ರೇಷನ್ ಇರೋದು ವಿತ್ ಕೆ ನಿಮ್ಗೆ 5,50,000 ಗೆ ಮಾಡಿಸ್ಕೊಡ್ತೀನಿ ಸರ್. 5,95,000 ಕೋಟ್ ಮಾಡ್ತಾ ಇರೋದು. 5,50,000 ಗೆ ಮಾಡಿಸ್ಕೊಡ್ತೀನಿ. ಓಕೆ, 5.5 ಲಕ್ಷಕ್ಕೆ ನಿಮ್ಗೆ ಒಂದು Volkswagen Polo ಅದು 2016 ಮಾಡೆಲ್ 1.5 ಡೀಸೆಲ್ ಸಿಗುತ್ತೆ ಸರ್. ನಿಮ್ಗೆ 1.2 ತುಂಬಾ ಸಿಗುತ್ತೆ, 1.5 ಕಡಿಮೆ ಸಿಗೋದು. ಸೊ ನೋಡಿ ಎಷ್ಟು ಬೇಗ ಬರ್ತಾರೆ ಅಷ್ಟು ಬೇಗ ಸಿಗುತ್ತೆ ಇದು Volkswagen Polo. ಅದು ನಿಮ್ಗೆ ಬ್ರೌನ್ ಕಲರ್. ಸೊ ಒಂದು ಪಾಲಿಶ್ ಹಾಕಿ ಕೊಟ್ರೆ ಒಂಥರ ಮೈಣ ಅಂತ ಹೊಳಿತಾ ಇರ್ತದೆ. ಪಾಲಿಶ್ ಮಾಡಿಲ್ಲ, ಇನ್ನ ಜಸ್ಟ್ 2 ದಿನನೇ ಆಗಿರೋದು ಗಾಡಿ ಬಂದು. ಗಾಡಿ ನೋಡಿದ್ರೆ ಲುಕ್ ಚೆನ್ನಾಗೈತೆ, ಕಲರ್ ಚೆನ್ನಾಗೈತೆ. ಓಕೆ, ಸೊ ಹಾಗೆ ಒಂದು i10 ಇದೆ ಸರ್, ರೆಡ್ ಕಲರ್. ಸರ್ 2009 ಮಾಡೆಲ್ ಸಿಂಗಲ್ ಓನರ್ ಮ್ಯಾಗ್ನಾ i10 ಮ್ಯಾಗ್ನಾ ಸಿಂಗಲ್ ಓನರ್ ಗಾಡಿ. ಜಸ್ಟ್ 80,000 ಡ್ರೈವ್ ಆಗಿದೆ. ಸೊ ಇನ್ನೊಂದು ನಿಮ್ಗೆ AC ಪವರ್ ಸ್ಟೀರಿಂಗ್, ಫಾರ್ ಪವರ್ ವಿಂಡೋಸ್ ಎಲ್ಲ ಬರುತ್ತೆ ನಿಮ್ಗೆ. ಗಾಡಿ ಯಾರಾದ್ರೂ i10 ಹುಡ್ಕೋರ್ಗೆ 2010 ಅಲ್ಲ ಸರ್ ಇದು? 2009 ಸಿಂಗಲ್ ಓನರ್ ಗಾಡಿ. ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಐತೆ. ಸೊ ಇವಾಗ ಪ್ರೈಸ್ ಹೇಳಿದ್ರೆ ಸರ್ 2,20,000 ಕೊಟ್ಟು ಮಾಡ್ತಾ ಇದ್ದೀನಿ ಸರ್. 1,95,000 ಗೆ ಕೊಡ್ತೀನಿ ಸರ್. 1,95,000 ನಿಮ್ಗೆ ಒಂದು ಗ್ರ್ಯಾಂಡ್ i10 ಸಿಗ್ತಾ ಇದೆ. i10 ಮ್ಯಾಗ್ನಾ ಸಿಂಗಲ್ ಓನರ್ ಗಾಡಿ. ಓಕೆ, ಸೊ ಹಾಗೆ ಒಂದು ಸಿಯಾಜ್ ಇದೆ ಸರ್. 2018 ಮಾಡೆಲ್ ಸಿಯಾಜ್ ಸಿಂಗಲ್ ಓನರ್ ಗಾಡಿ. ಪುಷ್ ಬಟನ್ ಸ್ಟಾರ್ಟ್ ಐತೆ ಗಾಡಿಗೆ. 1.4 ಆಲ್ಫಾ ಸಿಂಗಲ್ ಓನರ್, ಜಸ್ಟ್ 44,000 ಡ್ರೈವ್ ಆಗಿದೆ. ಪೆಟ್ರೋಲ್ ಗಾಡಿ ಸರ್. ZXi ಪ್ಲಸ್ ZXi ಸರ್ ಇದರಲ್ಲಿ VI ಇದು ZXi ಪ್ಲಸ್ ಇದು. ಓಕೆ, ಸೊ AC ಪಾಸಿಂಗ್, ಪವರ್ ವಿಂಡೋಸ್, ಒಳ್ಳೆ ಲೆದರ್ ಸೀಟ್ಸ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್, ಇನ್ನರ್ IRVMs, ಒಳ್ಳೆ ಸಿಡಾನ್ ವೆಹಿಕಲ್, ಲೋ ಮೇಂಟೆನೆನ್ಸ್ ಸಿಡಾನ್ ವೆಹಿಕಲ್. ಸಿಯಾಜ್ ಏನಾಯ್ತು ಸರ್ ಪ್ರೈಸ್? ಸರ್ 7,15,000 ಕೊಟ್ಟು ಮಾಡ್ತಾ ಇದ್ದೀನಿ ಸರ್. 6,80,000 ಗೆ ಕೊಡ್ತೀನಿ ಸರ್. ಫೈನಲ್ ಪ್ರೈಸ್ ಎಷ್ಟು ಸರ್ ಸರ್ ಡೌನ್ ಪೇಮೆಂಟ್ ಗಾಡಿಗೆ? ಸರ್ 1 ಲಕ್ಷ ತಗೊಂಡ್ ಬರ್ಲಿ ಸರ್, ಗಾಡಿ ಕೊಟ್ಬಿಡ್ತೀನಿ ಸರ್. ಸೊ ಎಷ್ಟೊಂದು ಜನ ಆಡಿ ಬೇಕು ಅಂತಿದ್ರೆ ಒಂದು Q3 ಇದೆ. ಸೊ ಇದ್ರ ಡೀಟೇಲ್ಸ್ ಸರ್ ಆಡಿ Q3 3 ಲೀಟರ್ ಇಂಜಿನ್, 2016 ಮಾಡೆಲ್ ಸೆಕೆಂಡ್ ಓನರ್. ಓಕೆ, ಎಷ್ಟು ಕಿಲೋಮೀಟರ್ ಆಗಿರ್ಬೋದು ಸರ್? 1,20,000 ಡ್ರೈವ್ ಆಗಿದೆ. ಫುಲ್ಲಿ ಶೋರೂಮ್ ಸರ್ವಿಸ್ ಗಾಡಿ. ಓಕೆ, ಪೂರ್ತಿ ಗಾಡಿ ಒರಿಜಿನಾಲಿಟಿ ಐತೆ. ಇಂಟೀರಿಯರ್ ಎಕ್ಸ್ಟೀರಿಯರ್ ಎಲ್ಲ ಸೂಪರ್ ಆಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಓಕೆ, ಯಾರಾದ್ರೂ ಒಂದು Q3 ಹುಡ್ಕೋರಿಗೆ ನೋಡಿ ಸಕ್ಕದಾಗಿದೆ. ನಿಮಗೆ ಡೀಸೆಲ್ ಅಲ್ಲ ಸರ್? ಈ ಡೀಸೆಲ್ ಗಾಡಿ. ಡೀಸೆಲ್, ಅದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್. ಸೊ ಟೈರ್ಸ್ ಆಲ್ಮೋಸ್ಟ್ 90% ಟೈರ್ಸ್ ಐತೆ ಸರ್ ಗಾಡಿಗೆ. ಓಕೆ, ಒಂಥರ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ ಅಂತ ಹೇಳ್ಬೋದು ಗಾಡಿ. ತುಂಬಾ ಜನ ಆಟೋಮೆಟಿಕ್ ನೋಡ್ತಾ ಇದ್ದಾರೆ. ಇದು ಮ್ಯಾನ್ಯಲ್ ಗಾಡಿ. ಓಕೆ, ಮ್ಯಾನ್ಯಲ್ ಗಾಡಿ. ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಇಂದ ಸೂಪರ್ ಆಗಿರುತ್ತೆ ಡ್ರೈವ್ ಮಾಡಕ್ಕೆ. 3 ಲೀಟರ್ ಇಂಜಿನ್ ಪವರ್ ನ ಮ್ಯಾನ್ಯಲ್ ಯೂಟಿಲೈಸ್ ಮಾಡ್ಕೊಳ್ಳೋದು ಒಂಥರ ಮಜಾ ಇರುತ್ತೆ. ಗಾಡಿ ಸೂಪರ್ ಆಗಿರುತ್ತೆ. ಓಕೆ, ಸೊ ಪ್ರೈಸ್ ಏನ ಕೊಟ್ಟು ಮಾಡ್ತೀರಾ ಸರ್? 15,25,000 ಕೊಟ್ಟು ಮಾಡ್ತಾ ಇದೀವಿ ಸರ್. ಫೈನಲ್ ಆಗಿ ಎಷ್ಟು ಗೊತ್ತಾಗ್ತದೆ ಸರ್? ಫೈನಲ್ ಆಗಿ 14,50,000 ಗೆ ಮಾಡಿಸ್ಕೊಡ್ತೀನಿ ಸರ್. ಓಕೆ, ಡೌನ್ ಪೇಮೆಂಟ್ ಎಷ್ಟು ಗಾಡಿಗಳಿಗೆಲ್ಲ ಸರ್? ಈ ಗಾಡಿಗೆ ಡೌನ್ ಪೇಮೆಂಟ್ ಬಂದು ನಿಮ್ಗೆ 3-4 ಲಕ್ಷ ಮಾಡ್ಬೇಕು. ಮಿಕ್ಕಿದ ಪೂರ್ತಿ ಗಾಡಿ ಲೋನ್ ಮಾಡಿಸ್ಕೊಡ್ತೀನಿ ಸರ್. ಓಕೆ, 3-4 ಲಕ್ಷ ತಗೊಂಡ್ರೆ ಒಂದು ಆಡಿ Q3 ತಗೊಂಡು ಹೋಗ್ಬೋದು ಮನೆಗೆ. ಈ ಸಿಬಿಲ್ ಸ್ವಲ್ಪ ಚೆನ್ನಾಗಿರ್ಬೇಕು. ಈ ಪ್ರೀಮಿಯಂ ಗಾಡಿ ಅಲ್ವಾ, ಅದರಿಂದ ಸ್ವಲ್ಪ ಸಿಬಿಲ್ ಚೆನ್ನಾಗಿದ್ರೆ ಆರಾಮಾಗಿ ತಗೊಳ್ಬಹುದು. ಓಕೆ, ಸೊ ಮಾರ್ಕೆಟ್ ಅಲ್ಲಿ ಮೋಸ್ಟೆಸ್ಟ್ ಡಿಮ್ಯಾಂಡೆಡ್ ವೆಹಿಕಲ್ ಒಂದು ಫೋರ್ಡ್ ಎಂಡೋವರ್. ಸೊ ಇದ್ರ ಡೀಟೇಲ್ಸ್ ಸರ್? ಫೋರ್ಡ್ ಎಂಡೋವರ್ 2014 ಮಾಡೆಲ್ 4x4 ಆಟೋಮೆಟಿಕ್. ಇದು 4x4 ಆಟೋಮೆಟಿಕ್ ಗಾಡಿ. ಕ್ರೇಜಿ ಗಾಡಿ ಅಂತ ಹೇಳ್ಬೋದು. ಎಂಡೋವರ್ ಅದು 4x4 ಬೇರೆ ಇದೆ ನಿಮಗೆ ಗಾಡಿ. ಸೊ ಇಂಟೀರಿಯರ್ ಏನೇನು ಬರ್ಬೋದು ಸರ್ ಇದಕ್ಕೆ? ಸರ್ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ ಸರ್. ಓಕೆ, ಸೊ ನೋಡ್ತಾ ಇರ್ಬೋದು ಒಳ್ಳೆ 7 ಸೀಟರ್ ಗಾಡಿ. 1,06,000 ಡ್ರೈವ್ ಆಗಿದೆ. ಗಾಡಿ ನೋಡೋಕ್ಕೂ ಚೆನ್ನಾಗೈತೆ. ಪೂರ್ತಿ ಗಾಡಿ ಒರಿಜಿನಲ್ ಪೈಂಟ್ ದಲ್ಲೈತೆ ಇದನ್ನು. ಓಕೆ, ಸೊ ಎಷ್ಟೋ ಜನ ಎಂಡೋವರ್ ಬೇಕು ಅಂತ ಇರ್ತೀರಾ.
ಸೊ ಪಾರ್ಟ್ಸ್ ಎಲ್ಲ ಸಿಗುತ್ತೆ ಇಲ್ಲ ಅಂತ ಅನ್ಕೊಂಡ್ಬಿಡ್ರಿ, ವಾಪಸ್ ಇಂಡಿಯಾಗೆ ಬರ್ತಾ ಇದಾರೆ ನಮ್ಮ ಫೋರ್ಡ್ ಅವರು, ಅದು ಎಂಡ್ ಓವರ್ ಬರ್ತಾ ಐತೆ, ಎಲ್ಲ ಪಾರ್ಟ್ಸ್ ಗಿಟ್ಸ್ ಎಲ್ಲ ಸಿಗುತ್ತೆ ನಿಮ್ಗೆ. ಸರ್ವಿಸು ಬೇಕಂದ್ರೆ ನಾನೇ ಕೊಡ್ತೀನಿ, ಸರ್ವಿಸು ಮಾಡಿಸ್ಕೊಡ್ತೀನಿ ಗಾಡಿಗೆ. ಓಕೆ, ಸೊ ಇವಾಗ ಒಂದು ಒಳ್ಳೆ ಫೈನಲ್ ಪ್ರೈಸ್ ಏನಾದ್ರು ಸರ್ ಎಂಡ್ ಓವರ್ಗೆ? 7,75,000 ಕೋಟ್ ಮಾಡ್ತಾ ಇದ್ದೀನಿ, 7,25,000 ಗೆ ಮಾಡಿಸ್ಕೊಡ್ತೀನಿ ಸರ್. ಓಕೆ, ಫೋರ್ಡ್ ಎಂಡ್ ಓವರ್ 7 ಲಕ್ಷಕ್ಕಿದೆ. ಸೊ ಎಷ್ಟು ಬೇಗ ಬರ್ತೀರಾ ಅಷ್ಟು ಬೇಗ ಬನ್ನಿ, ಅದು ಆಫ್ಟರ್ ಮುಂದೆ ಬರ್ಲಿ, ಏನಿರೋದು ಬೆಸ್ಟ್ ಪ್ರೈಸ್ ಮಾಡಿಸ್ಕೊಡೋಣ, ಅದ್ರಲ್ಲೇನು ನೆಗೋಷಿಯೇಷನ್ ಮಾಡಿಸ್ಕೊಡ್ತೀನಿ. ಓಕೆ, ಸೊ ವಿತ್ ಆಫ್ಟರ್ ಮಾರ್ಕೆಟ್ ಅಲಾಯ್ GTR ಪ್ರೋದು ಎಲ್ಲ ಅಲಾಯ್ಸ್ ಎಲ್ಲ ಹಾಕ್ಸ್ಕೊಂಡಿದ್ದಾರೆ, ಕ್ರೇಜ್ ಆಗಿದೆ. ಸೊ ಹಾಗೆ ಒಂದು ಸ್ಕೋಡಾ ಲಾರಾ ಇದೆ, ಇದ್ರ ಡೀಟೇಲ್ಸ್ ಸರ್? ಸರ್ 2013 ಮಾಡಲ್ ಸ್ಕೋಡಾ ಲಾರಾ ಎಲಿಗೆನ್ಸ್ 2 ಲೀಟರ್ ಇಂಜಿನ್ ಇರೋದು. ಓಕೆ, ಸೊ 2 ಲೀಟರ್ ಇಂಜಿನ್, ಡೀಸೆಲ್ ಪೆಟ್ರೋಲ್ ಸರ್ ಇದು? ಡೀಸೆಲ್ ಗಾಡಿ, 1 lakh ಡ್ರೈವ್ ಆಗಿದೆ, 3rd ಓನರು. ಇಂಟೀರಿಯರ್ ಎಕ್ಸ್ಟೀರಿಯರ್ ಎಲ್ಲ ಸೂಪರ್ ಆಗೈತೆ, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಬ್ರ್ಯಾಂಡ್ ನ್ಯೂ ಟೈರ್ ಐತೆ ಗಾಡಿಗೆ. ಓಕೆ, ಬ್ಯಾಕ್ ಸೈಡ್ ನಿಮಗೆ ರೇಲ್ ಡಿಫಾಗರ್ ಎಲ್ಲ ಇದೆ, ನಿಮಗೆ ನೋಡ್ತಾ ಇರ್ಬೋದು. ಸ್ಕೋಡಾ ಲಾರಾ ಡೀಸೆಲ್ ವೇರಿಯಂಟ್ TDI ಡೀಸೆಲ್ ಗಾಡಿ ಪ್ರೈಸ್ ಏನಾಗಿದೆ ಸರ್ ಇದು? 3,95,000 ಕೋಟ್ ಮಾಡ್ತಾ ಇದ್ದೀನಿ ಸರ್. ಫೈನಲ್ ಎಷ್ಟು ಕೊಡ್ತೀರಾ? ಫೈನಲ್ 3,50,000 ಗೆ ಕೊಡ್ತೀನಿ ಸರ್. ಓಕೆ, 3.5 ಲಕ್ಷಕ್ಕೆ ನಿಮ್ಗೊಂದು ಸ್ಕೋಡಾ ಲಾರಾ ಡೀಸೆಲ್ ವೇರಿಯಂಟ್, ಆಟೋಮೆಟಿಕ್ ಮ್ಯಾನ್ಯುಯಲ್ ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಝೆನ್ ಇದೆ. ಸೊ ಝೆನ್ ಡೀಟೇಲ್ಸ್ ಸರ್? 2003 ಮಾಡಲ್, 3rd ಓನರ್ ಗಾಡಿ. ಓಕೆ, ಸೊ ಆಫ್ಟರ್ ಮಾರ್ಕೆಟ್ ಅಲಾಯ್ಸ್ ಎಲ್ಲ 70,000 ಡ್ರೈವ್ ಆಗಿದೆ, ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ಸ್ ಎಲ್ಲ ಐತೆ, ಗಾಡಿ ನೋಡಕ್ ಚೆನ್ನಾಗೈತೆ. 1,20,000 ಕೋಟ್ ಮಾಡ್ತಾ ಇದ್ದೀನಿ, ವಿತ್ FC ಇನ್ಶೂರೆನ್ಸ್ 95,000 ಗೆ ಕೊಡ್ತೀನಿ ಸರ್. ಓಕೆ, ನೋಡಿ 95,000ಕ್ಕೆ ನಿಮ್ಗೊಂದು ಝೆನ್ ಸಿಗ್ತಾ ಇದೆ. ಅದು ನಿಮ್ಗೆ AC ಇರೋ ಗಾಡಿ, ನಿಮ್ಗೆ AC ಪವರ್ ಸ್ಟೇರಿಂಗ್ ಇರೋ ಗಾಡಿ. ನಿಮ್ಗೆ ಜಸ್ಟ್ ಎಷ್ಟು ಸರ್ ಫೈನಲ್ ಪ್ರೈಸ್ ಇದು? ಸರ್ 95,000 ಗೆ ಮಾಡಿಸ್ಕೊಡ್ತೀನಿ ಸರ್, ವಿತ್ FC ಇನ್ಶೂರೆನ್ಸ್ ಫ್ರೆಶ್.